Kaya
ದರ್ಶನ ಮಾಡ್ಕೊಂಡು ಆಚೆ ದಯವಿಟ್ಟು ಆಚೆ ಅವಕಾಶ ಕೊಡಿ ದೇವ್ರ ದರ್ಶನ ಮಾಡಕ್ಕೆ. ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ತೀರ್ಥ ಪ್ರಸಾದ ತೊಗೊಳ್ಳಿ. ಅನಂತ ಅಂತ ದೇವಸ್ಥಾನ ಅರ್ಚಕರು. ನೀವು ನೋಡ್ತಿರೋದು ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ತನಗೆ ಸರಿಸುಮಾರು 1000 ವರ್ಷ ಆಗಿದೆ ಅಂತ ನಮ್ಗೆ ಲೆಕ್ಕ ಸಿಗ್ತಿದೆ. ಆರೂಢ ಶಾಸ್ತ್ರದಲ್ಲಿ ಮೂಲ ವಿಗ್ರಹಕ್ಕೆ ನಾವು ಮುಂಚೆ ಒಂದು 200ರಿಂದ 300 ವರ್ಷದ ಆಂಜನೇಯ ಅಂದ್ಕೊಂಡಿದ್ವಿ. ಆದ್ರೆ ಆರೂಢ ಶಾಸ್ತ್ರದಲ್ಲಿ ಪ್ರಶ್ನೆ ಹಾಕಿದಾಗ ಎಷ್ಟು ವರ್ಷ ಆಗಿದೆ ಅಂತ ನಮ್ಗೆ 1000 ವರ್ಷದ ಲೆಕ್ಕ ಸಿಗ್ತದೆ, ಹೊಯ್ಸಳರ ಕಾಲದ್ದು. ಹಾಗೆ ಇದೇ ದೇವಸ್ಥಾನದಲ್ಲಿ ಹೊರಗಡೆ ಒಂದು ಬೃಂದಾವನ ಇದೆ. ಮುಂಚೆ ಒಂದು ಸಾಮಾನ್ಯವಾದ ಬೃಂದಾವನ ಅಂತ ಅನ್ಕೊಂಡಿದ್ವಿ. ಆದ್ರೆ ಅವಧೂತರ ಸಂಪ್ರದಾಯಸ್ಥರು ಬಂದು ನಮ್ಗೆ ತಿಳಿಸ್ಕೊಟ್ಟಿದ್ದೇನು ಅಂದ್ರೆ ಅದು ಬರೀ ಬೃಂದಾವನ ಅಲ್ಲ, ಋಷಿಗಳ ಜೀವಂತ ಸಮಾಧಿ. ಇವಾಗ್ಲೂ ಒಳಗಡೆ ಒಬ್ರು ಇದಾರೆ ಧ್ಯಾನ ಮಾಡ್ಕೊಂಡು ಅಂತ. ಅವಾಗ ನಾವು ಆರೂಢ ಪ್ರಶ್ನೆ ಹಾಕಿದಾಗ ಹೌದು ಅದು ಬರೀ ಬೃಂದಾವನ ಅಲ್ಲ, ಋಷಿಗಳ ಜೀವಂತ ಸಮಾಧಿ ಅಂತ ನಮ್ಗೆ ಋಷಿ ಯಾರಂತಲೇ ಗೊತ್ತಾ? ಅವ್ರ ಹೆಸರು ಬಾಯಿಂದ ಸ್ಟಾರ್ಟ್ ಆಗೈತೆ ಅಂತ ನಮ್ಗೆ ಇವಾಗ ಗೊತ್ತಾಗಿರೋದು. ನಾವು ಅವರ ಒಂದು ಹೆಸರನ್ನ ಸರ್ಚ್ ಮಾಡ್ತಾ ಇದ್ದೀವಿ. ಇನ್ನ ಎಷ್ಟೋ ಸತ್ಯಗಳು ಬರೋದಿದೆ ಇನ್ನ ದೇವಸ್ಥಾನದ. ಸೊ ಹಾಗೆ ಆಮೇಲೆ ಈ ದೇವಸ್ಥಾನದಲ್ಲಿ ಆಂಜನೇಯನ ಸಂಚಾರನೂ ಇದೆ, ಹಾಗೆ ಅಮ್ಮನವ್ರ ಸಂಚಾರನೂ ಇದೆ. ಆಂಜನೇಯ ಸಂಚಾರ ಕಾಣಿಸ್ಕೊಳ್ಳೋದು, ನೆರಳು ಕಾಣಿಸೋದು ಭಕ್ತಾದಿಗಳ ಅನುಭವ ಕೂಡ ಇದೆ. ಆಮೇಲೆ ಅಮ್ಮನವ್ರ ಹತ್ರ ರೌದ್ರ ದೇವಿ ಅಲ್ಲ, ಶಾಂತ ದೇವತೆ. ಆಕೆ ಗೆಜ್ಜೆ ಶಬ್ದ ಕೇಳಿಸೋದಿರ್ಬೋದು ಅಥವಾ ಆಕೆ ನೆರಳು ಕಾಣಿಸೋದಿರ್ಬೋದು, ಅದೆಲ್ಲ ಅನುಭವಗಳು ಭಕ್ತಾದಿಗಳು ಆಗಿದೆ. ಆಮೇಲೆ ನಿಮ್ದು ಇಲ್ಲಿ ಇನ್ನೊಂದೇನು ವಿಶೇಷತೆ ಅಂದ್ರೆ, ಇಲ್ಲಿ ಏನಾದ್ರೂ ನಿಮ್ದು ಪ್ರಶ್ನೆ ಇದ್ರೆ ಕೆಲಸ ಆಗುತ್ತೋ ಆಗಲ್ವೋ ಅಥವಾ ಯಾವ ಸಮಯದಲ್ಲಿ ಆಗುತ್ತೆ, ಬಲಗಡೆಯಿಂದ ಹೂವಿನ ಪ್ರಶ್ನೆ ನೀವು ಕೇಳ್ಬೋದು. ಬಲಗಡೆಯಿಂದ ಬಿದ್ರೆ ಒಂದ್ ಲೆಕ್ಕ, ಮಧ್ಯದಿಂದ ಬಿದ್ರೆ ಒಂದ್ ಲೆಕ್ಕ, ಎಡಗಡೆಯಿಂದ ಬಿದ್ರೆ ಒಂದ್ ಲೆಕ್ಕ, ಅಥವಾ ಕೆಲಸ ಆಗಂಗಿದ್ರೆ ಬಲಗಡೆ ಕೊಡು ಇಲ್ಲ ಎಡಗಡೆ ಕೊಡು ಅಂತ ಕೇಳ್ಕೊಂಡ್ರೆ ನಿಮ್ಗೆ ಒಂದು ಉತ್ತರ ಇಲ್ಲಿ ನಿಮ್ಗೆ ಸಿಗುತ್ತೆ ಪ್ರಶ್ನೆಗೆ. ಆಮೇಲೆ ಇನ್ನೊಂದೇನು ಅಂದ್ರೆ, ಈ ದೇವಸ್ಥಾನಕ್ಕೆ ಸರ್ಪಗಾವಲು ಕೂಡ ಇದೆ ಅಂತ ನಮ್ಗೆ ಆರೂಢ ಶಾಸ್ತ್ರದಲ್ಲಿ ನಮ್ಗೆ ತಿಳಿದು ಬಂತು. ನಂಬರ್ ಬಂದ್ಬಿಟ್ಟು 6362079430 ಅಂತ ಅನಂತ ಅಂತ. ಆಮೇಲೆ ದೇವಸ್ಥಾನ ಸಮಯ ಬಂದ್ಬಿಟ್ಟು ಬೆಳಗ್ಗೆ 9ರಿಂದ 10:30, ಸಾಯಂಕಾಲ 6:15 ಓಪನ್ ಆಗುತ್ತೆ, 7:00 ತನಕ ಇರ್ತೇವೆ. ಶನಿವಾರ ಮಾತ್ರ ಹೌದು. ಮಂಗಳವಾರ ಸಾಯಂಕಾಲ ಅಂದ್ರೆ 8 ಗಂಟೆ ತನಕ ಇರ್ತೀವಿ. ಶನಿವಾರ ಬೆಳಗ್ಗೆ 7:30ಯಿಂದ 11:00 ತನಕ. ಹಾಗೆ ಶನಿವಾರ ಬೆಳಗ್ಗೆ 9:00 ಮಹಾಮಂಗಳಾರತಿ ಪ್ರಸಾದ. ಹಾಗೆ ಶನಿವಾರ ಸಾಯಂಕಾಲ 6ರಿಂದ 8, ಶನಿವಾರ ಸಾಯಂಕಾಲ 7:00 ಮಹಾಮಂಗಳಾರತಿ ಪ್ರಸಾದ. ಓಕೆ. ಈಗ ಮೆಜೆಸ್ಟಿಕ್ ಇಂದ ಬೇರೆ ಊರಿಂದ ಬರುವಾಗಿದ್ರೆ ಮೆಜೆಸ್ಟಿಕ್, ಬ್ಯಾಂಗ್ಳೂರು ಮೆಜೆಸ್ಟಿಕ್ ಇಂದ ಯಾವ ತರ ಬರ್ಬೇಕು ಇಲ್ಲಿ? ಸರ್ ನೀವು ಬೆಸ್ಟ್ ಅಂದ್ರೆ ಈಸಿಯಾಗಿ ಮೆಟ್ರೋ ಬರ್ಬೋದು, ಬಸ್ಸಲ್ಲೂ ಬರ್ಬೋದು. ಮೆಟ್ರೋ ಎಲ್ಲಿ? ಜಾಲಹಳ್ಳಿ ಕ್ರಾಸ್ ಮೆಟ್ರೋ ಹಿಡ್ಕೊಂಡು ಜಾಲಹಳ್ಳಿ ಕ್ರಾಸ್ ಇಂದ ಟುವರ್ಡ್ಸ್ ಅಯ್ಯಪ್ಪ ಟೆಂಪಲ್ ಹೋಗೋ ಸೈಡ್ ರೋಡ್ಗೆ ಬಸ್ ಹತ್ತಿದ್ರೆ ಬಸ್ಸು ಇಲ್ಲ ಡೈರೆಕ್ಟ್ ಆಟೋನು ಮಾಡ್ಕೊಂಡ್ ಬರ್ಬೋದು. ಜಾಲಹಳ್ಳಿ ಕ್ರಾಸ್ 6 ರೂಪೀಸ್ ಬಸ್ಸಲ್ಲಿ, ಜಾಲಹಳ್ಳಿ ಕ್ರಾಸ್ ಇಂದ ಶೆಟ್ಟಳ್ಳಿ ಕ್ರಾಸ್ಗೆ 5 ರೂಪಾಯಿ ಆಗುತ್ತೆ. ಅಲ್ಲಿಂದ 15 ರೂಪೀಸ್ ಶೆಟ್ಟಳ್ಳಿ ಕ್ರಾಸ್ ಇಂದ ಊರೊಳಗೆ 15 ರೂಪೀಸ್. ಆಕ್ಚುಲಿ ಈ ದೇವಸ್ಥಾನ ಒಬ್ರು ರಿನೋವೇಟ್ ಮಾಡಿಸಿದವರು ಒಬ್ರು, ಅವ್ರಿಗೆ ದೇವರ ಪ್ರೇರೇಪಣೆ ಆಯ್ತು. ಆಕ್ಚುಲಿ ಈ ಮೂಲ ವಿಗ್ರಹನ ಪಕ್ಕದ ಜಾಗದಲ್ಲಿ ಸ್ವಲ್ಪ ಅಂದ್ರೆ ಹೈಟ್ ಇರೋ ಜಾಗದಲ್ಲಿ ದೇವ್ರನ್ನ ಶಿಫ್ಟ್ ಮಾಡೋಣ ಅಂದ್ರೆ ಅವ್ರ ಉದ್ದೇಶ ಏನು ಅಂದ್ರೆ ಸ್ವಲ್ಪ ಇನ್ನ ದೊಡ್ಡದಾಗಿ ಕಟ್ಟೋಣ, ಗರ್ಭಗುಡಿ ಎಲ್ಲ ಸ್ವಲ್ಪ ವೈಭವದಿಂದ ಕಟ್ಟೋಣ ದೇವಸ್ಥಾನ ಅಂತ ಅವ್ರ ಒಳ್ಳೆ ಉದ್ದೇಶ ಇತ್ತು. ಬಟ್ ಅವ್ರಿಗೆ ಕೆಲವು ಅನಿವಾರ್ಯಗಳಾದ ಕಾರಣದಿಂದ ಇದನ್ನ ಶಿಫ್ಟ್ ಮಾಡಿದ್ರೆ ಇದೇ ದೇವಸ್ಥಾನ ಅಂದ್ರೆ ಈ ಮುಂಚೆ ಏನೋ ಕಲ್ಮಂಟಪ ಇತ್ತಲ್ಲ, ಇವಾಗ್ಲೂ ಇದ್ರ ಒಳಗಡೆ ಎಲ್ಲ ಚಪ್ಪಲಿ ಕಲ್ಗಳೆಲ್ಲ ಆಗಿದೆ, ಕಲ್ಕೂಚ ಎಲ್ಲ ಆಗಿದೆ. ಸೈಡ್ ಅಲ್ಲಿ ಇದ್ದಿದ್ ಮಣ್ಗೋಡೆನ ಬೀಳಿಸ್ಕೊಂಡು ಕಲ್ಕಟಾಡ ಕಟ್ಟಿ ಇದನ್ನೆಲ್ಲ ಕ್ಲೀನ್ ಆಗಿ ಪ್ಲಾಸ್ಟಿಂಗ್ ಮಾಡಿ ಟೈಲ್ಸ್ ಹಾಕಿ ಮೇಲ್ಗಡೆ ದೇವ್ರ ಗೂಡುಗಳನ್ನೆಲ್ಲ ಮಾಡಿರೋದು.
ಸೊ ಇಲ್ಲಿ ಆತನಿಗೆ ಸ್ವಲ್ಪ ಎಫೆಕ್ಟ್ ಆಗಿದೆ. ಸೊ ಅದೇ ರೀಸನ್ಗೆ ಬೃಂದಾವನ ಏನಿದೆಯಲ್ಲ ಆಕ್ಚುಲಿ ಅದು ಇವಾಗ ನಿಮ್ಗೆ ಕಾಣಿಸೋದು ನಾಲ್ಕು ಮುಖದ ಬೃಂದಾವನ, ಆದ್ರೆ ಅದ್ರ ಒಳಗಡೆ ನೆಲದ ಮಟ್ಟದಿಂದ 8 ಮುಖದ ಬೃಂದಾವನ ಇದೆ, ಗಾರೆ ಬೃಂದಾವನ. ಆ ಬೃಂದಾವನ ನೀನು ಡಿಸ್ಟರ್ಬ್ ಮಾಡಿದಿರ, ಯಾಕಂದ್ರೆ ಇಲ್ಲಿ ಎಫೆಕ್ಟ್ ಆಯ್ತಲ್ಲ ಸ್ವಲ್ಪ. ಸೊ ಅದೇ ರೀಸನ್ಗೆ ಅದೇನು ಡಿಸ್ಟರ್ಬ್ ಮಾಡ್ದಿರಾ ಸುತ್ತೂರ್ಲು 4 ಮುಖದ ಬೃಂದಾವನ ಕಟ್ಟಿ ರೆಡಿ ಮಾಡಿದ್ರು. कौशिकोत्र गोस्य अनिल नाम देस्य रेवती नक्षत्रे मीन राशि जातस्य रूपा नामी कृतिका नक्षत्रे मेष राशि जातस्य समर्थन देस्य शतभिषा नक्षत्रे कुंभ राशि जातस्य प्रभाकर नाम देस्य साकुडु मानक्षण सरिचे विज्ञानवरनि ಖಂಡಿತ ಇಲ್ಲಿ ಆಗಿದೆ. ಇಲ್ಲಿ ಸುಮಾರು ಒಂದು 2 ವರ್ಷ ಮುಂಚೆ ಒಬ್ರು ರೆಗ್ಯುಲರ್ ಒಬ್ರು ಭಕ್ತಾದಿಗಳು ದಂಪತಿಗಳು ಬರ್ತಾರೆ. ಅವ್ರ ಮಾವನಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತಂತೆ. ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿ ಇಮಿಡಿಯೇಟ್ ಆಗಿ ಇಲ್ಲಿ ಅರ್ಕೆ ಕಟ್ಕೊಂಡ್ರಂತೆ. ಅರ್ಕೆ ಕಟ್ಕೊಂಡು 1 ತಿಂಗಳು ಬಿಟ್ಕೊಂಡು ಮತ್ತೆ ರಿಪೋರ್ಟ್ ಚೆಕ್ ಮಾಡಿಸಿದ್ರೆ ಕ್ಯಾನ್ಸರ್ ಕ್ಯೂರ್ ಆಗಿದೆ ಅಂತ ರಿಪೋರ್ಟ್ ಆಗಿ ಅನ್ಸುತ್ತೆ. ಹಾಗೆ ಇದೇ ಊರಲ್ಲಿ ಒಬ್ರು ಮಗು 2 ವರ್ಷದ ಮಗುವಿಗೆ ಹಾರ್ಟ್ ಅಲ್ಲಿ ಹೋಲ್ ಇದೆ ಅಂತ ಗೊತ್ತಾಯ್ತಂತೆ. 2 ಹೋಲಲ್ಲಿ 1 ಹೋಲು ಕ್ಲೋಸ್ ಆಯ್ತಂತೆ ಮೆಡಿಸಿನ್, ಬಟ್ ಇನ್ನೊಂದು ಹೋಲು ಏನ್ ಮಾಡೋದು ಕ್ಲೋಸ್ ಆಗ್ತಿರುತ್ತೆ. ಸೊ ಇಲ್ಲಿ ಬಂದು ಕೆಲವು ಪರಿಹಾರಗಳು ಹೇಳಿದ್ಮೇಲೆ ಇವಾಗ 3 mm ಇದ್ದಿದ್ದು ಹೋಲು 1.5 mm ಬಂದಿದೆ, ಅಂದ್ರೆ ಕ್ಲೋಸ್ ಆಗ್ತಾ ಇದೆ ಹೋಲ್ ನಿಧಾನಕ್ಕೆ. ಆಮೇಲೆ ದುಡ್ಡಿನ ಸಮಸ್ಯೆ ಇರ್ಬೋದು, ಎಷ್ಟೋ ಕೆಲವರು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿರ್ತಾರೆ, ಯಾರಿಗೂ ಬರ್ತಿರಲ್ಲ ಅವರು ಕೆಲವು ಪರಿಹಾರಗಳು ಹೇಳಿದ್ಮೇಲೆ ಅವರ ಒಂದು ಏನು ದುಡ್ಡು ವಾಪಸ್ ಬಂದಿದೆ. ಆಲ್ಮೋಸ್ಟ್ 70% ಬರ್ತಾ ಇದೆ, ಇನ್ನ ಬರ್ತಾ ಇದೆ ಒಟ್ಟಿನಲ್ಲಿ. ಸೊ ಆಮೇಲೆ ಬೇರೆ ಫ್ಯಾಮಿಲಿ ಸಮಸ್ಯೆ ಇರ್ಬೋದು, ಏನೇ ಇದ್ರು ಇಲ್ಲಿ ಸಾಲ್ವ್ ಆಗ್ತಿದೆ. ಮದುವೆ ವಿಚಾರಗಳು ಖಂಡಿತ ಸಾಲ್ವ್ ಆಗ್ತಿದೆ. ಕೋರ್ಟ್ ಕೇಸ್ಗಳದ್ದು ಕೋರ್ಟ್ ಕೇಸ್ ಖಂಡಿತ.
ಇಲ್ಲಿ ಯಾವ ಥರ ಅಂದರೆ ಇಲ್ಲಿ ಹೂವಿನ ಮುಖಾಂತರ ನೀವು ಪ್ರಶ್ನೆ ಕೇಳ್ಬೋದು. ಕೆಲಸ ಆಗುತ್ತೋ ಆಗಲ್ವೋ, ಕೆಲಸ ಆಗಂಗಿದ್ರೆ ಬಲಗಡೆ ಕೊಡು, ಇಲ್ಲ ಕೆಲಸ ಆಗೋದಿಲ್ಲ ಅಂದರೆ ಎಡಗಡೆ ಕೊಡು, ಅಥವಾ ಯಾವ ಸಮಯದಲ್ಲಿ ಆಗುತ್ತೆ. ಬಲಗಡೆಯಿಂದ ಬಿದ್ದರೆ ಒಂದು ಲೆಕ್ಕ, ಹೂವು ಬಲಗಡೆಯಿಂದ ಬಿದ್ದರೆ ಒಂದು ಲೆಕ್ಕ, ಮಧ್ಯದಿಂದ ಒಂದು ಬಿದ್ದರೆ ಒಂದು ಲೆಕ್ಕ, ಎಡಗಡೆಯಿಂದ ಬಿದ್ದರೆ ಒಂದು ಲೆಕ್ಕ. ಸೊ ಆ ರೀತಿಯಲ್ಲಿ ನೀವು ಹೂವಿನ ಪ್ರಶ್ನೆ ಇಲ್ಲಿ ಕೇಳ್ಬೋದು. ಅದು ದೇವರದ್ದು ಬದಿಯಾ ಅಲ್ಲ ನಮ್ಮ ಬದಿ? ದೇವರ ಬಲಬದಿ. ಇದು ಜೀವಂತ ಸಮಾಧಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಗೊತ್ತೇ ನಮಗೆ? ಸದ್ಯಕ್ಕೆ ಇಲ್ಲಿ ತನಕ ನಮ್ಗೆ ಗೊತ್ತಾಗಿರೋದು ಗುರುಗಳ ಹೆಸರು ಭಾಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಗಿದೆ. ಅಂದ್ರೆ ಭಾರದ್ವಾಜ ಅಂತೇಳಿ ಏನಾದ್ರು ಇರ್ಬೋದಾ? ಇಲ್ಲ, ಅದನ್ನ ನಾವು ಇನ್ನ ಹುಡುಕ್ತಾ ಇದೀವಿ ಹೆಸರು ಏನಿರ್ಬೋದು ಅಂತ. ನಮ್ಗಿನ್ನ ಅಷ್ಟಾಗಿ ಎಲ್ಲೂ ಕ್ಲೂಗಳು ಅಷ್ಟು ಸಿಕ್ಕಿಲ್ಲ. ನಾವು ಇನ್ನ ಫರ್ದರ್ ನೋಡ್ತಾ ಇದೀವಿ ಏನು ಅಂತ, ಗುರುಗಳ ಒಂದು ಹೆಸರು ಏನಿರ್ಬೋದು. ಒಟ್ಟಿನಲ್ಲಿ ಆರೂಢ ಶಾಸ್ತ್ರದಲ್ಲಿ ನಮಗೆ ಅವ್ರ ಹೆಸರು ಯಾವ ಪದದಿಂದ ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಪ್ರಶ್ನೆ ಹಾಕಿದಾಗ ನಮಗೆ ಭಾಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಮಗೆ ಲೆಕ್ಕ ಸಿಕ್ಕಿರೋದು. ಸುಮಾರು ಒಂದು 1500 ವರ್ಷ ಹಿಂದಿದ್ದು ಅಲ್ವಾ ಯಾವುದು ಈ ದೇವಸ್ಥಾನಗಳು? ಇಲ್ಲ, ಇದು 1000 ವರ್ಷ, ಮೂಲ ವಿಗ್ರಹ 1000 ವರ್ಷದ್ದು. ದೇವಸ್ಥಾನ ಎಷ್ಟು ವರ್ಷ ಆಗಿದೆ ನಿರ್ಮಾಣ ಮಾಡಿ, ಹಳೆ ಮಂಟಪ, ಅದು ಎಲ್ಲ ಕೆಲವು ಪ್ರಶ್ನೆ ಹಾಕೋದಿದೆ ಇನ್ನ ಫರ್ದರ್. ಓಕೆ. ನಮ್ಗಿಲ್ಲಿ ಇನ್ನ ಕೆಲವು ಅನುಭವಗಳು ಏನಾಗಿದೆ ಅಂದ್ರೆ, ಮೂಲ ವಿಗ್ರಹಕ್ಕೆ ಬೆಣ್ಣೆ ಅಲಂಕಾರ ಮಾಡ್ಬೇಕಾದ್ರೆ ಕಣ್ರೆಪ್ಪೆ ಆಡ್ಸಿರೋದಿರ್ಬೋದು ಮೂಲ ವಿಗ್ರಹದಲ್ಲಿ, ಅಥವಾ ಬಲಗೈಗೆ ಇಟ್ಕೊಂಡಿರೋ ಹಸ್ತ ಈಗ ಆಡ್ಸಿರೋದಿರ್ಬೋದು. ಆ ಒಂದು ಅನುಭವಗಳೆಲ್ಲ ಇಲ್ಲಿ ಬಹಳಷ್ಟು ಆಗ್ತಾ ಇರತ್ತೆ ನಮ್ಗಿಲ್ಲಿ.